ಈಗಾಗಲೇ ನಿಮಗೆ ಗೊತ್ತಿದೆ ಈ ಒಂದು ಬಾಲ್ಯ ವಿವಾಹದ ಬಗ್ಗೆ ಯಾತಕ್ಕೆ ಜಿಲ್ಲಾ ಆಡಳಿತ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ. ಇಲ್ಲಿ ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಅಧಿಕಾರಿಗಳಿದ್ದೀರಿ. ನೀವು ಈಗ ಯಾವ ಸ್ಥಾನದಲ್ಲಿದ್ದೀರೋ ಅದನ್ನ ಪಕ್ಕಕ್ಕಿಟ್ಬಿಟ್ಟು ಒಂದು ಕ್ಷಣ ಯೋಚನೆ ಮಾಡಬೇಕು. ಯು ಆಲ್ ಹ್ಯಾವ್ ಬೀನ್ ಅಪಾಯಿಂಟೆಡ್ ಆಸ್ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ಸ್ ಅಂಡರ್ ದಿ ಆಕ್ಟ್ 2006. 2006ರ ಈ ಒಂದು ಕಾಯ್ದೆ ಏನಿದೆ, ಈ ಕಾಯ್ದೆ ಪ್ರಕಾರ ನೀವೆಲ್ಲರೂ ಕೂಡ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು. ನಿಮ್ಮ ವ್ಯಾಪ್ತಿಯಲ್ಲಿ ಒಂದು ವೇಳೆ ಏನಾದರೂ ಬಾಲ್ಯ ವಿವಾಹಗಳು ನಡೆದರೆ ಅದರ ಅರ್ಥ ನೀವು ಜವಾಬ್ದಾರರು ಅಂತ. ಕಾನೂನಿನಲ್ಲಿ ನಮ್ಮನ್ನ ಡೆಸಿಗ್ನೇಟ್ ಮಾಡಿದ್ದಾರೆ. ಹಾಗಾದ್ರೆ ನಮಗೆ ಏನು ಜವಾಬ್ದಾರಿಗಳು ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಸ್ಕೊಡೋ ಉದ್ದೇಶಕ್ಕೋಸ್ಕರನೇ ಈ ಒಂದು ವರ್ಕ್ಶಾಪ್ ನ ಮಾಡ್ತಾ ಇರೋದು. ಇವತ್ತು ನೀವು ಬಂದಿರೋರಲ್ಲಿ 2 ಇಲಾಖೆಗಳು ಇದುವರೆಗೆ ಕರ್ನಾಟಕ ಸರ್ಕಾರ ಅವ್ರನ್ನ ಸೇರಿಸಿರ್ಲಿಲ್ಲ. ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಾಂಶುಪಾತ್ರಗಳು, ಮತ್ತೊಂದು ಈ ಚೈಲ್ಡ್ ಹೆಲ್ಪ್ ಲೈನ್ ಅಲ್ಲಿ ಇರ್ತಕ್ಕಂಥ ಕೋಆರ್ಡಿನೇಟರ್ಸ್. ಅವರನ್ನು ಕೂಡ ಸೇರಿಸಿಕೊಂಡು, ಅಂದ್ರೆ CMPOs ಅಂತ ಏನ್ ಕರಿತೀವಿ, ಇಡೀ ರಾಜ್ಯದಲ್ಲಿ ಸುಮಾರು 58,000 CMPOs ಗಳನ್ನ ನೇಮಕ ಮಾಡಿದ್ದೀವಿ. ಅಂದ್ರೆ ರಫ್ಲಿ ಅಬೌಟ್ 60,000 ಆಫೀಸರ್ಸ್ ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ಅ ಸೋಷಿಯಲ್ ಮ್ಯಾಲಿಟಿ ಕಾಲ್ಡ್ ಚೈಲ್ಡ್ ಮ್ಯಾರೇಜ್. ಸೊ ಬಾಲ್ಯ ವಿವಾಹ ಅನ್ನೋದು ಎಷ್ಟು ಗಂಭೀರವಾಗಿ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ತಾಂಡವವಾಡ್ತಾ ಇದೆ. ಆ ಮೂಲಕ ಈ ಒಂದು ನಾಗರಿಕ ಸಮಾಜಕ್ಕೆ ದೊಡ್ಡ ಸವಾಲಾಗಿದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕು. ನಿಮಗೆ ಆಕ್ಟ್ ಬಗ್ಗೆ, ಅಂದ್ರೆ ಆ ಒಂದು ಅಧಿನಿಯಮದ ಬಗ್ಗೆ ಮತ್ತು ನಂತರ ರಾಜ್ಯ ಸರ್ಕಾರ ತಂದಂತ ತಿದ್ದುಪಡಿ ಕಾಯ್ದೆ ಬಗ್ಗೆ ಮತ್ತು ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾವಿಷನ್ಸ್ ಗಳ ಬಗ್ಗೆ ಕೂಡ ನಿಮ್ಮ ವರ್ಕ್ಶಾಪ್ ನಲ್ಲಿ ಹೇಳ್ಕೊಡ್ತಾರೆ. ನಿಜ, ಆದ್ರೆ ಅದನ್ನ ಕೇಳಿ ಇಲ್ಲಿಗೆ ಮುಗಿಸ್ಬಿಡುತ್ತದಲ್ಲ. ನೀವು ವಾಪಸ್ಸು ನಿಮ್ಮ ಶಾಲೆಗಳಿಗೆ ಹೋದಾಗ ಅಥವಾ ನಿಮ್ಮ ಕಚೇರಿಗಳಿಗೆ ಹೋದಾಗ, ನಿಮ್ಮ ಕೇಂದ್ರ ಸ್ಥಾನಗಳಿಗೆ ಹೋದಾಗ ಇದು ನಿರಂತರವಾಗಿ ನಿಮ್ಮ ಜೊತೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಆಗಬೇಕು. ನಾವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಇಷ್ಟು ವರ್ಷ ಬಿಟ್ಟಿದ್ದು ಯಾಕೆ ಸೇರಿಸಿದ್ರು ಅಂತಂದ್ರೆ, ಬಹುಶಃ ನಿಮಗೆ ಗೊತ್ತಿದೆ, ಈ ಹೈಸ್ಕೂಲ್ ನಲ್ಲಿ ಇರೋ ಮಕ್ಕಳು SLC ಆದ್ಮೇಲೆ PUC ಬರೋ ಸಮಯಕ್ಕೆ ಸರಿಯಾಗಿ ಅವರಿಗೆ 16, 17, 18 ವರ್ಷ ಇರ್ತದೆ. ಹೈಸ್ಕೂಲ್ ಮಕ್ಕಳಿಗಾದ್ರೆ ನಿಮಗೆ ಏನಾಗುತ್ತೆ, ಅವ್ರನ್ನ ಡೈಲಿ ಟ್ರ್ಯಾಕ್ ಮಾಡೋಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಂದು ವ್ಯವಸ್ಥೆ ಇದೆ. ಆ ಶಾಲೆಯಲ್ಲಿ ಮಕ್ಕಳು ಬರದೇ ಹೋದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅವ್ರನ್ನ ಫಾಲೋ ಅಪ್ ಮಾಡಕ್ಕೆ, ಟ್ರ್ಯಾಕ್ ಮಾಡ್ಲಿಕ್ಕೆ, ಮತ್ತು ಶಾಲೆನಲ್ಲೇ ಒಂದು STMC ಕಮಿಟಿ ಅಂತಿದೆ. ಮತ್ತು ಶಾಲೆನಲ್ಲಿ ಯಾವ್ದಾದ್ರು ಒಂದು ಮಗು ಶಾಲೆಗೆ ಬರ್ಲಿಲ್ಲ ಅಂತಂದ್ರೆ 2 ದಿನ ನೋಡ್ತಾರೆ, 3ನೇ ದಿನ ಅವ್ರನ್ನ ರಿಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿ ಜಾರಿಯಲ್ಲಿದೆ. ಆದ್ರೆ PUC ಹಂತದಲ್ಲಿ ಅದು ಇಲ್ಲ. ಆ ಕಾರಣಕ್ಕಾಗಿನೇ PUCಯ ಪ್ರಾಂಶುಪಾಲರುಗಳು ಇಲ್ಲಿ ಬಹಳ ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸಬೇಕಾಗತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಿಮಗೆ ಇರ್ತಕ್ಕಂಥ ಜವಾಬ್ದಾರಿಗಳೇನು, ನೀವು ಈ ಬಾಲ್ಯ ವಿವಾಹವನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಮಾಡಬಹುದು, ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ ಈ ಕಾರ್ಯಾಗಾರಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನೀವು ಈ ಆಕ್ಟ್ ಅನ್ನ ಓದೋದ್ರ ಜೊತೆಗೆ ಬಹುಶಃ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳು ಈ ನಮ್ಮ ಅಕ್ಟೋಬರ್ ತಿಂಗಳು 24, 18 ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಬಹಳ ವಿಸ್ತೃತವಾದಂತ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಅದು ನಿಮಗೆ ಆನ್ಲೈನ್ ಅಲ್ಲಿ ಇದೆ, ವೆಬ್ಸೈಟ್ ಅಲ್ಲಿ ಇದೆ. ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ದಯವಿಟ್ಟು ಓದ್ಕೊಳ್ಳಿ. ಅದರಲ್ಲಿ ನಿಮಗೆ ಪ್ರತಿಯೊಬ್ಬರ ಒಂದು ಕರ್ತವ್ಯಗಳೇನು, ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈಗ 2024ರಲ್ಲಿ ವಿಶದವಾಗಿ ಹೇಳುತ್ತದೆ. ಅಂತಂದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿದ್ದು, ಈ ಸಮಸ್ಯೆ ಇನ್ನೂ ಕೂಡ ಬಹಳ ಗಾಢವಾಗಿ, ಆಳವಾಗಿ ಬೇರೂರಿದೆ ಮತ್ತು ಅದನ್ನ ತಡೆಗಟ್ಟಲಿಕ್ಕೆ ನಾವು ಮಾಡ್ತಿರೋ ಪ್ರಯತ್ನಗಳು ಸಾಕಾಗ್ತಾ ಇಲ್ಲ. ಇವೆರಡನ್ನ ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಾವು ಕೋಲಾರ ಜಿಲ್ಲೆಯನ್ನು ಕೂಡ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. SP ಅವರು ಮಾತಾಡ್ತಾ ನಿಮಗೆ 2-3 ವಿಚಾರಗಳು ಹೇಳಿದ್ರು. ಒಂದು, ಯಾವಾಗ ಈ ಬಾಲ್ಯ ವಿವಾಹಗಳು ಹೆಚ್ಚಾಗಿ ಜರುಗುತ್ತವೆ ಅಂತ,
ಶಾಲೆಗಳು ನಡಿಬೇಕಾದ್ರೆ ನೀವು ಟ್ರ್ಯಾಕ್ ಮಾಡ್ತೀರಿ, ನಿಮಗೆ ಗೊತ್ತಿರ್ತದೆ. ಆದರೆ ಶಾಲೆ ಇಲ್ದಿರೋ ಸಂದರ್ಭದಲ್ಲಿ ಆ ಮಕ್ಕಳುಗಳನ್ನ ನಾವು ಮಾನಿಟರ್ ಮಾಡಲಿಕ್ಕೆ ನಮ್ಮದಾದಂಥ ವ್ಯವಸ್ಥೆ ಇಲ್ಲ. ಅದನ್ನು ಮಾಡಬೇಕಾಗಿದ್ದವರು ಹೆತ್ತವರು, ಪೇರೆಂಟ್ಸ್ಗಳು. ಆದರೆ ಪೇರೆಂಟ್ಸ್ಗಳು ಅವರ ಸ್ಥಿತಿಗತಿಗಳು, ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ಅವರು ಅಷ್ಟೊಂದು ಪರಿಣಾಮಕಾರಿಯಾಗಿ ಮಾಡದೇ ಇರುವ ಸಂದರ್ಭ ಇರೋದ್ರಿಂದಾನೆ ನಿಮಗೆ ಆ ಏಪ್ರಿಲ್ ಮತ್ತು ಮೇ ತಿಂಗಳು ಸಾಮಾನ್ಯವಾಗಿ ನಿಮಗೆ ಆ ಮದುವೆ ಸೀಸನ್ ಅಂತ ಬರುತ್ತಲ್ಲ, ಆ ಸೀಸನ್ ಅಲ್ಲಿ ಕಣ್ಣು ತಪ್ಪಿಸಿ ಮದುವೆಗಳಾಗೋದು ಕೂಡ ನಾವು ಕಾಣ್ತಾ ಇದ್ದೇವೆ. ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ, ಈ ತರ ಒಂದು ಸಿದ್ಧತೆಗಳು ಅಥವಾ ಈ ರೀತಿಯಾದಂತಹ ಒಂದು ಮದುವೆಗಳ ಪ್ರಯತ್ನಗಳೇನಾದ್ರು ನಡೆಯೋದು ನಿಮಗೆ ಕಂಡು ಬಂದ್ರೆ ಆ ತಕ್ಷಣ ನೀವು ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ನೀವು ಪ್ರೊಹಿಬಿಷನ್ ಆಫೀಸರ್ ಆಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. You have got every right to file a case against anybody who is involved in either conduct of a child marriage or even in abetting that child marriage. ಅದು ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಬಹಳ ಬೇಗ ಗೊತ್ತಾಗ್ತದೆ. ಈವನ್ ನಿಮಗೆ ಆ ಸುಪ್ರೀಂ ಕೋರ್ಟ್ ಆರ್ಡರ್ ನಲ್ಲಿ, ಜಡ್ಜ್ಮೆಂಟ್ ಅಲ್ಲಿ ಮತ್ತು ಆಕ್ಟ್ ಅಲ್ಲಿ ಹೆಂಗೆ ಹೇಳ್ತಾರೆ ಅಂದ್ರೆ, ಈ ಮದುವೆಗೆ ಮುಂಚಿತವಾಗಿ ನಿಶ್ಚಿತಾರ್ಥ ಮಾಡ್ತಾರಲ್ಲ, ಆ ನಿಶ್ಚಿತಾರ್ಥ ಮಾಡೋದು ಕೂಡ ಒಂದು ರೀತಿಯಲ್ಲಿ ಈ ಒಂದು ಕಾನೂನಿನ ಉಲ್ಲಂಘನೆ ಆಗ್ತದೆ. ಆ ನಿಶ್ಚಿತಾರ್ಥದಲ್ಲೇ ಕೂಡ ನಿಮಗೆ ಗೊತ್ತಿಲ್ಲದಾಗೆ ಕಣ್ತಪ್ಪಿಸಿ ಅವರು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ, ಆಮೇಲೆ ಮದುವೆಯನ್ನ ಕಣ್ತಪ್ಪಿಸಿ ಮಾಡ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಒಂದು ಆಧುನಿಕ ಕಾಲಘಟ್ಟದಲ್ಲೂ ಕೂಡ ನಿಮ್ಗೆಲ್ಲ ಅನಿಸ್ಬೋದು, ಇವತ್ತಿಗೂ ಇದು ಇನ್ನೂ ಸಮಸ್ಯೆ ಇದೆಯಾ? ನಾವೆಲ್ಲ ಶಾಲೆಗಳಲ್ಲಿ ಓದ್ತಾ ಇದ್ದೋ, ನಾವು ಶಾಲೆಗಳಲ್ಲಿ ಓದುವಾಗ ಈ ರೀತಿ ಇದು ಬಹಳ ದೊಡ್ಡ ಸಮಸ್ಯೆ ಅಂತ ಓದ್ತಾ ಇದ್ದೋ, ಅದಕ್ಕೆ ಅನೇಕ ಕಾರಣಗಳು ಕೊಡ್ತಾ ಇದ್ದೋ. ಆದ್ರೆ ನಮ್ಮ ಜೊತೆಯಲ್ಲಿ ಇವತ್ತಿಗೂ ಕೂಡ ಈ ಸಮಸ್ಯೆ ಬೆಳ್ಕೊಂಡು ಬಂದಿದೆ ಅಂತಂದ್ರೆ ಬಹುಶಃ ನಾವೆಲ್ಲರೂ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ನಮ್ಮ ಜವಾಬ್ದಾರಿಗಳೇನು, ಬೇರೆ ಇಲಾಖೆಗಳ ಜೊತೆಲಿ ಯಾವ ರೀತಿ ನಾವು ಸಂವಹನ ಇಟ್ಕೋಬೇಕು, ಸಂಪರ್ಕ ಇಟ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಥವಾ ಈ ಮಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ಯಾರು ಇಲ್ಲಿ ಕೂರ್ಲಿಕ್ಕೆ ಸಾಧ್ಯವಿಲ್ಲ. ಈಚ್ ಒನ್ ಆಫ್ ಯು ಹ್ಯಾಸ್ ಬಿನ್ ಎಂಪವರ್ಡ್ ಬೈ ದ ಆಕ್ಟ್ ಆಸ್ ಎ CMPO. ಅಂಡ್ ಇಫ್ ದೇರ್ ಇಸ್ ಎನಿ ಲ್ಯಾಪ್ಸ್ ಇನ್ ಯುವರ್ ಜೂರಿಸ್ಡಿಕ್ಷನ್, ನಿಮ್ಮ ಗಮನಕ್ಕೆ ಬಂದು ನೀವು ರಿಪೋರ್ಟ್ ಮಾಡದೆ ಹೋದ್ರೆ ಆಗ ನಿಮ್ಮ ಮೇಲೆ ಕೂಡ ಕ್ರಮ ಆಗುತ್ತೆ. ಉದಾಹರಣೆಗೆ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಒಂದು ಮದುವೆ ಪ್ರಯತ್ನಗಳು ಆಗ್ತಾ ಇದೆ ಅಂತ ಗೊತ್ತಾದಾಗ, ಅದು ನಿಮಗೆ ಗೊತ್ತಾಗಿದೆ, ಆದ್ರೆ ನೀವು ಏನ್ ಮಾಡ್ತೀರಿ, ನಿರ್ಲಕ್ಷ್ಯ ಮಾಡ್ತೀರಿ, ಸಂಬಂಧಪಟ್ಟವರಿಗೆ ಗಮನಕ್ಕೆ ತರುವುದಿಲ್ಲ. ಸೊ ದಟ್ ಈಸ್ ಆಲ್ಸೋ ಎ ವೈಲೇಷನ್ ಆಫ್ ದ ಆಕ್ಟ್. ಬಹಳ ಗಂಭೀರವಾಗಿ ಅಧಿಕಾರಿಗಳು ಇದನ್ನ ಗಮನಿಸಬೇಕು. ಕಳೆದ ವರ್ಷ ನಮ್ಮ ಜಿಲ್ಲೆನಲ್ಲಿ 24-25 ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ರೆ, ಆ ಇಡೀ ಒಂದು ವರ್ಷದಲ್ಲಿ ಸುಮಾರು 88 ಪ್ರಕರಣಗಳಲ್ಲಿ ಮದುವೆ ಆಗೋದನ್ನ ತಡೆಗಟ್ಟಿದ್ದಾರೆ. ಮಾನ್ಯ ಸುನೀಲ್ ಉಸ್ಮಾನಿ ಅವರು ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ನೀವೆಲ್ಲರೂ ಅದಕ್ಕೆ ಅಭಿನಂದನೆಗೆ ಅರ್ಹರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಒಂದು ಮಗುವನ್ನ, ಒಂದು ಜೀವನವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಒಂದು ಮಗು ಅಥವಾ ಒಂದು ಹೆಣ್ಣು ಮಗು ತನ್ನ ಜೀವನವನ್ನೇ ಕಳೆದುಕೊಳ್ಳುವಂತ, ತನ್ನ ಹಕ್ಕುಗಳನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತ ಅಪಾಯದ ಸಂದರ್ಭದಲ್ಲಿ ನೀವು ಆ ಮಗುವನ್ನ ರಕ್ಷಣೆ ಮಾಡಿದ್ದೇ ಆದರೆ ಆ ಮಗುಗೆ ಉಜ್ವಲವಾದ ಭವಿಷ್ಯವನ್ನ ಕಟ್ಟಿಕೊಡುವಂತ ಒಂದು ಪುಣ್ಯ ನಿಮ್ಗೆಲ್ರಿಗೂ ಬರ್ತಾರೆ. ಇದು ಸಾಮಾಜಿಕ ಜವಾಬ್ದಾರಿ ಹೌದು ಮತ್ತು ಕಾನೂನಾತ್ಮಕವಾದ ಜವಾಬ್ದಾರಿಯೂ ನಮ್ಮದಾಗಬೇಕು. ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನಗಳು ಈ ನಮ್ಮ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಕ್ಕೆ ಸಂಪೂರ್ಣವಾಗಿ 0 ಟಾಲರೆನ್ಸ್ ಇರಬೇಕು. ಆ 0 ಟಾಲರೆನ್ಸ್ ಬರೋದು ಯಾವಾಗ ಅಂತಂದ್ರೆ, ನಾವೆಲ್ಲರೂ ಎಚ್ಚರಿಕೆಯಿಂದ ಒಗ್ಗಟ್ಟಾಗಿ ಸಮನ್ವಯದಿಂದ ಕೆಲಸವನ್ನ ಮಾಡಿದಾಗ. ಇಲ್ಲ ಅದು ನಮಗೆ ಸಂಬಂಧ ಪಡೋದಿಲ್ಲ, ಕಾಲೇಜ್ ಪ್ರಿನ್ಸಿಪಾಲ್ರದು, ತಹಶೀಲ್ದಾರ್ದು ಅಥವಾ ಇನ್ಸ್ಪೆಕ್ಟರ್ದು ಅಂತ ಹೇಳಿ ಒಬ್ಬರಿಗೊಬ್ರು ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡ್ರೆ ಸರ್ಕಾರ 60,000 ಜನ CMPS ಮಾಡಿರುವ ಒಂದು ಅರ್ಥ ಅದು ಸಂಪೂರ್ಣವಾಗಿ ಕಳೆದೋಗ್ಬಿಡ್ತದೆ. ಹಾಗಾಗಿ ನೀವೆಲ್ಲರೂ ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಆ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ಯಾವುದೇ ರೀತಿಯಾದಂತ ಚ್ಯುತಿ ಬರದೇ ಇರುವ ಹಾಗೆ ನೀವೆಲ್ಲರೂ ಅದನ್ನ ಎಚ್ಚರವನ್ನು ಕೂಡ ವಹಿಸಬೇಕು. ಸಾಮಾನ್ಯವಾಗಿ ಈ ಬಾಲ್ಯ ವಿವಾಹ ವಿಚಾರಗಳು ಬಂದಾಗ ನಾವೇನ್ ಅಂದ್ಕೋತೀವಿ, ಯಾರು ಮದುವೆ ಮಾಡ್ತಾ ಇದ್ದಾರೆ ತಂದೆ ಮತ್ತು ತಾಯಿ ಅವರಷ್ಟೇ ಈ ಕಾನೂನಿನ ಪ್ರಕಾರ ಶಿಕ್ಷೆಗೆ ಅರ್ಹರು ಅಂತ ಅಂದ್ಕೊಂಡಿದೀವಲ್ವಾ? ದಯವಿಟ್ಟು ತಪ್ಪು ಹಂಗ ಅಂದ್ಕೋಬೇಡಿ. ಒಂದ್ ವೇಳೆ ನೀವೇನಾದ್ರೂ ಆ ಮದುವೆಗೆ ಹೋಗಿ
ಒಳ್ಳೇದಾಗ್ಲಿ ಅಂತ ಹಾರೈಕೆ ಮಾಡೋಕ್ಕೋ ಅಥವಾ ಚೆನ್ನಾಗಿ ಊಟ ಮಾಡ್ಕೊಂಡ್ ಬರುವಂತ ನೀವೇನಾದ್ರು ಹೋಗಿದ್ರೆ ನಿಮ್ಮ ಮೇಲೂ ಕೇಸ್ ಆಗುತ್ತೆ. All those who encourage and all those who participate in a marriage which is supposed to be a child marriage, then all will be booked case under this act. So you please understand the seriousness of this act. ಇದು ಕೇಂದ್ರ ಸರ್ಕಾರದ ಒಂದು ಕಾಯ್ದೆ, ರಾಜ್ಯ ಸರ್ಕಾರ ನಿಯಮ ಮಾಡಿದೆ, ತಿದ್ದುಪಡಿ ಮಾಡಿದೆ, ಮತ್ತು ಇಡೀ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಬಹಳ ದೊಡ್ಡ ಆಶಯ ಏನಪ್ಪಾ ಅಂತಂದ್ರೆ ನಮ್ಮ ಇಡೀ ರಾಜ್ಯ ಈ ಬಾಲ್ಯ ವಿವಾಹ ಮುಕ್ತ ರಾಜ್ಯವಾಗಬೇಕು ಅಂತ. ನಾವು ಇದನ್ನ ಹೆಚ್ಚು ಎನ್ಕರೇಜ್ ಮಾಡ್ಲಿಕ್ಕೆ ಕೂಡ ಒಂದಷ್ಟು ಇನ್ಸೆಂಟಿವೈಸ್ ಕೂಡ ನಾವು ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿ ವಾರು ಯಾವ ಗ್ರಾಮ ಪಂಚಾಯತಿನಲ್ಲಿ ಆ ವರ್ಷ ಒಂದೂ ಬಾಲ್ಯ ವಿವಾಹ ನಡೆಯೋದಿಲ್ವೋ ಅಂತ ಗ್ರಾಮ ಪಂಚಾಯಿತಿಗಳಿಗೆ ಪುರಸ್ಕಾರವನ್ನು ಕೂಡ ಕೊಟ್ಟು ಅವ್ರನ್ನ ಬೆನ್ನು ತಟ್ಟಿ, ಅದೇ ರೀತಿ ಬೇರೆಯ ಗ್ರಾಮ ಪಂಚಾಯಿತಿಗಳು ಕೂಡ ತಮ್ಮ ತಮ್ಮ ಒಂದು ವ್ಯಾಪ್ತಿನಲ್ಲಿ ಈ ರೀತಿಯಾದಂತಹ ಬಾಲ್ಯ ವಿವಾಹಗಳು ನಡೆದೇ ಇರುವ ಹಾಗೆ ಪ್ರಯತ್ನಗಳು ಆರೋಗ್ಯಕರವಾಗಿ ಆಗಬೇಕು ಅನ್ನೋದು ಕೂಡ ಸರ್ಕಾರದ ಬಹಳ ದೊಡ್ಡ ಉದ್ದೇಶ ಇದೆ. ಸೊ ಇವನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ಈಗ ಈ ಚೈಲ್ಡ್ ಮ್ಯಾರೇಜ್ ಅನ್ನೋದು ಇದು ಇಷ್ಟಕ್ಕೆ ನಿಂತೋಗೋದಿಲ್ಲ. ಒಂದು, ಆ ಮಗುವಿನ ಹಕ್ಕುಗಳನ್ನ ಕಸಿದುಕೊಳ್ತದೆ. ಬಹಳ ಮುಖ್ಯವಾಗಿ ಆ ಮಗು ಇನ್ನೂ ಭೌತಿಕವಾಗಿ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಪ್ರಿಪೇರ್ ಆಗಿರೋದಿಲ್ಲ ಇಂತಹ ಒಂದು ದೊಡ್ಡ ಸವಾಲನ್ನ ಜೀವನದಲ್ಲಿ ಎದುರಿಸಲಿಕ್ಕೆ. ಮೂರನೇದು, ಆ ಮಗು ಒಂದು ಭವಿಷ್ಯವನ್ನ ರೂಪಿಸ್ಕೋಬಹುದಾಗಿತ್ತೇನು ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳದೆ ಹೋಗಿದ್ದಿದ್ರೆ. ಅಂತ ಉಜ್ವಲವಾದ ಭವಿಷ್ಯವನ್ನ ಕಸಿದುಕೊಳ್ಳುವಂತ ಒಂದು ತಪ್ಪನ್ನ ನಾವೆಲ್ಲರೂ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ. ಇಂತಹ ಒಂದು ಸಂದರ್ಭ ನಮ್ಮಲ್ಲಿ ಒಂದು ಸಾಮಾಜಿಕವಾದಂತಹ ಜವಾಬ್ದಾರಿಯನ್ನ ಹೆಚ್ಚು ಮಾಡಬೇಕು. ಆ ಸಾಮಾಜಿಕವಾದ ಜವಾಬ್ದಾರಿ ಹೆಚ್ಚು ಮಾಡೋದ್ರಿಂದನೇ ಬಹುಶಃ ನಾವು ಈ ಕೇವಲ ಇದು ಮಾತ್ರ ಅಲ್ಲ ನೋಡಿ, ಈಗ ಬಾಲ್ಯ ವಿವಾಹ ಆದ ನಂತರ ಆ ಮಗು ಅನುಭವಿಸುವಂತ ಕಷ್ಟಗಳು, ಪೋಕ್ಸೋ ಬಗ್ಗೆ SP ಅವರು ಹೇಳ್ತಾ ಇದ್ರು. ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ನಮ್ಮ ಈ ಆಧುನಿಕ ಸಮಾಜ ಎದುರಿಸ್ತಾ ಇರೋ ಇನ್ನೂ 2-3 ಸಮಸ್ಯೆಗಳೇನಪ್ಪಾ ಅಂತಂದ್ರೆ, ಒಂದು ಟೀನೇಜ್ ಪ್ರೆಗ್ನೆನ್ಸೀಸ್ ಅಂತ, ಅನ್ವೆಡ್ ಮದರ್ಸ್ ಅಂತ ಬಹುಶಃ ನೀವು ಕೇಳಿದ್ದೀರಿ. ಇದೆಲ್ಲವೂ ಕೂಡ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಪದ್ಧತಿಗಳು. ಅನ್ವೆಡ್ ಮದರ್ ಅಂತಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅವ್ರೇನು ದೊಡ್ಡ ಸಮಸ್ಯೆ ಅಂತ ಅನ್ಸೋದಿಲ್ಲ, ಮದುವೆ ಆಗಿಲ್ಲ ಅಷ್ಟೇ ತಾಯಿ ಆಗಿದ್ದಾರೆ ಅಷ್ಟೇ ಅರ್ಥ ಪಡೋದು. ಆದ್ರೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ದೇಶದಲ್ಲಿ ಅನ್ವೆಡ್ ಮದರ್ ಅನ್ನುವಂತ ಆ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ಜೀರ್ಣಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂದ್ರೆ, ಇಂಥ ಬಾಲ್ಯ ವಿವಾಹಗಳು ಒಂದೊಂದ್ಸಾರಿ ಅಥವಾ 18 ವರ್ಷ ಆಗಿರ್ತಕ್ಕಂಥ ಮಕ್ಕಳುಗಳು ಬಹಳ ಬೇಗ ಟೀನೇಜ್ ನಲ್ಲೇ ಪ್ರೆಗ್ನೆನ್ಸಿಗಳಾಗ್ತಕ್ಕಂಥ, ಅಂದ್ರೆ ಬಾಲ ಗರ್ಭಿಣಿಯರಾಗ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಅಂತಹ ಮಕ್ಕಳು ಹೇಗೆ ಭವಿಷ್ಯವನ್ನು ಕಟ್ಟಿಕೊಳ್ಳೋಕೆ ಸಾಧ್ಯ? 16, 17, 18 ವರ್ಷದ ಒಳಗಡೆನೆ ಆ ಮಕ್ಕಳ ಜೀವನ ಹಾಳಾಗ್ಬಿಟ್ರೆ ಇನ್ನು ಸಮಾಜದಲ್ಲಿ ನಾವು ಯಾವ ಸಂದೇಶವನ್ನ ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ನಾವೆಲ್ಲರೂ ಗಮನಿಸಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೇನು ಈ ಒಂದು ಕಾರ್ಯಾಗಾರ ಜಿಲ್ಲಾಡಳಿತದಿಂದ ಮಾಡಿದ್ದೀವಿ, ಆ ಕಾರ್ಯಾಗಾರದ ಎಲ್ಲ ಅನುಕೂಲಗಳನ್ನ ತಾವೆಲ್ಲರೂ ಪಡ್ಕೋಬೇಕು. ನಿಮಗಿರ್ತಕ್ಕಂಥ ಏನೋ ಸಮಸ್ಯೆಗಳು ಅಥವಾ ನಿಮ್ಮ ಅನುಮಾನಗಳನ್ನ, ಸಂಶಯಗಳನ್ನ ನಿಮ್ಮ ರಿಸೋರ್ಸ್ ಪರ್ಸನ್ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಬಹಳ ಮುಖ್ಯವಾಗಿ, when you get back to your places, please you remember that you are going back as CMPOs, empowered CMPOs. When you get back to your place, please understand that ನೀವಲ್ಲ, ನಿಮ್ಮ ಜೊತೆಯವರು, ಸುತ್ತಮುತ್ತವರು, ನಿಮ್ಮ ಸಮಾಜದ ಬಾಂಧವರುಗಳು, ಸಮುದಾಯದ ಬಾಂಧವರು ಎಲ್ಲರಿಗೂ ಇದು ಗೊತ್ತಾಗಬೇಕು. ಆ ಮೂಲಕವಾಗಿ ಒಂದು ಅಭಿಯಾನದ ಮೂಲಕ, ಒಂದು ಚಳುವಳಿಯ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಾವೆಲ್ಲರೂ ಮುಂದೆ ಬಂದು ಈ ಒಂದು ಸಮಸ್ಯೆಗೆ ಅಥವಾ ಈ ಬಾಲ್ಯವನ್ನು ತಡೆಗಟ್ಟೆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಅನ್ನೋ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಏನಂದ್ರೆ, ನಮ್ಮ ಹೊಸಮನೆಯವರು ಆಲ್ಮೋಸ್ಟ್ ಈಗ 1 ತಿಂಗಳೇ ಆಗಿತ್ತು ಆರ್ಡರ್ ಬಂದು, 20-25 ದಿನ ಆಯ್ತು. ಸೊ ಇನ್ನೂ 4 ದಿನ ಅವ್ರು ನಮ್ಮ ಜೊತೆಲಿ ಇರ್ತಾರೆ. ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ನಾನು ಆಗ್ಲೇ ಹೇಳಿದಾಗೆ ಇಟ್ ಈಸ್ ಎ ಟಾರ್ಚ್ ಬೇರ್. ನೀವು ಸಮಾಜದ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡೋ ನಮ್ಗೆಲ್ಲರೂ ಕೂಡ ಅವರು ಆದರ್ಶಪ್ರಾಯರಾಗಿದ್ದಾರೆ. ಅವರ ಸಮಾಜಮುಖಿಯಾದಂಥ ಇಂತಹ ಕೆಲಸಗಳು ಪ್ರಾಯಶಃ ಮುಂದೆ ಅವರು ತುಮಕೂರಿಗೆ ಹೋಗ್ತಿರೋದ್ರಿಂದ ಅಲ್ಲೂ ಕೂಡ ಇವರು ಇದೇ ರೀತಿಯಾದಂಥ ಕೆಲಸವನ್ನ ಮಾಡಲಿ, ಮುಂದುವರಿಸಲಿ ಅಂತ ಹೇಳ್ತಾ, ವರ್ಗಾವಣೆಯಾಗಿ ಹೋಗ್ತಾ ಇರ್ತಕ್ಕಂಥ ಹೊಸಮನಿಯವರ ಮುಂದಿನ ಜೀವನ ಕೂಡ ಉಜ್ವಲವಾಗಿರಲಿ ಅಂತೇಳಿ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಕೂಡ ತಿಳಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.